ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ. ನಾವು ಉಪ್ಪಿನಕಾಯಿ ಮಾಡತ್ತೀವಿ ನೋಡ್ರಿ. ಉತ್ತರ ಕರ್ನಾಟಕ ಉಪ್ಪಿನಕಾಯಿ ಹರ್ಲಿಕ್ಕೆ ಬಂದಿದ್ದೀರಿ. ಉಪ್ಪಿನಕಾಯಿ ಹಾಕ್ತೇವಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ದಮ್ರಿ ಹರಿತೀನಿ ದಮ್. ಮಾನ್ಕೆ ಉಪ್ಪಿನಕಾಯಿ ಹರ್ಲಿಕ್ಕೆ ಬಂದಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ನಮ್ಮ ಛೋಟಾ ಗ್ಯಾಂಗ್ಗಳು ನೋಡ್ರಿ ಎಲ್ಲ ಮಾನ್ಕಾಯಿ ಹರ್ಲತ್ತಾವ್ರಿ. ಈಗ ಮಾನ್ಕಾಯಿ ಫ್ರೆಶ್ ಆಗಿ ತೊಳ್ಕೊತೇವ್ರಿ. ನೀರೊಳಗೆ ಸ್ವಚ್ಛಾಗಿ ತೊಳ್ಕೊಂಡು ಹಾಕೋರು ಮ್ಯಾಗಿಂದೆಲ್ಲ ಕೆಮಿ ಎಲ್ಲ ಅವೆಲ್ಲ ಸ್ವಲ್ಪ ಸ್ವಚ್ಛಾಗಿ ತೊಳ್ಕೊಂಡು ತಂದು ಇಟ್ಕೊಂಡೇವ್ರಿ. ಈಗ ಕಟ್ ಮಾಡೋದು ಅಷ್ಟೇ ಅದ ನೋಡ್ರಿ. ಎಲ್ಲ ಪೀಸ್ ಪೀಸಾಗಿ ಚೆಂದಾಗಿ ಕಟ್ ಮಾಡ್ಕೊಂಡಿದ್ದೇವ್ರಿ. ಇನ್ನು ಬಾಕಿ ಉಳಿದೆಲ್ಲ ಕಟ್ ಮಾಡತ್ತೇವ್ರಿ. ಪೀಸ್ಗಳು ಚೆಂದಾಗಿ ಕಟ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡದು ಅವೇ ಉಪ್ಪಿನಕಾಯಿ ಚೆಂದ ಬರ್ತಾವ್ರಿ. ಯಾಕಂದ್ರೆ ಕಚ್ಚಿ ಬಿಚ್ಚಿ ಕಟ್ ಮಾಡಬಾರ್ದ್ರಿ. ಪೀಸ್ ಸರಿಯಾಗಿ ಕಟ್ ಮಾಡ್ಬೇಕ್ರಿ. ಈಗ ಎಲ್ಲ ರೆಡಿ ಆಗ್ಯದ್ರಿ. ನಾವು ಅರಿಶಿಣ ಜಾಸ್ತಿ ಹಾಕಿದೇವ್ರಿ. ಇನ್ನೊಂದು ಸ್ವಲ್ಪ ಹಾಕೋದದ್ರಿ ಅರಿಶಿಣ. ಅರಿಶಿಣ ಹಾಕಿದೇವ್ರಿ. ಅರಿಶಿಣ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಉಪ್ಪು ಹಾಕೊಂಡಿನಿ ನೋಡ್ರಿ. ಉಪ್ಪು ಜಾಸ್ತಿನೇ ಹಾಕಬೇಕ್ರಿ. ಉಪ್ಪು ಎಲ್ಲ ಚೆಂದಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ನೀರ ಎಲ್ಲ ಬಿಟ್ಟು ಒಳಗೆಲ್ಲ ಅವೆಲ್ಲ ಸರಿಯಾಗಿ ಮೆತ್ತಗಾಗಬೇಕ್ರಿ. ಒಳಗಡೆಲ್ಲ ಉಪ್ಪು ಸೇರ್ಕೋಬೇಕ್ರಿ. 1-2 ಅವರ್ ಬಿಡ್ಬೇಕ್ರಿ. ಅಲ್ಲಿಂದ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ರೆಡಿ ಮಾಡ್ಕೋಬೇಕ್ರಿ. ಜೀರಿಗೆ, ಸಾಸ್ವೆ ಮತ್ತು ಮೆಂತ್ಯ ಇವೆಲ್ಲ ಸರಿಯಾಗಿ ಮಿಕ್ಸರ್ಗೆ ಹಚ್ಕೋಬೇಕ್ರಿ. ರುಬ್ಕೋಬೇಕು ಚೆಂದಾಗೆ. ನುಣ್ಣಗೆ ರುಬ್ಕೋಬೇಕ್ರಿ. ರುಬ್ಕೊಳ್ಳೋದು ಆದ ಬಳಕ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಕೂಡಿಸ್ಕೋಬೇಕ್ರಿ. ಅದು ಮಸಾಲೆ ಎಲ್ಲ ಬೇರೆ ಬೇರೆ ಮಿಕ್ಸರ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೀನಿ ರೀ ಮಸಾಲ. ಈಗ ಬೆಳ್ಳುಳ್ಳಿ ರೀ ತೊಗೊಂಡಿನಿ ರೀ. ಬೆಳ್ಳುಳ್ಳಿ ಮಿಕ್ಸರ್ಗೆ ಹಾಕೀನಿ ರೀ. ನುಣ್ಣಗೆ ರುಬ್ಬಿನಿ ನೋಡ್ರಿ ಬೆಳ್ಳುಳ್ಳಿ. ಈಗ ಗ್ಯಾಸ್ ಒಲೆ ಹೊತ್ತಿಸ್ರಿ. ಕಡಾಯಿ ಇಡೋದ್ರಿ. ಇಟ್ಟು ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಜಾಸ್ತಿ ಹಾಕೋಬೇಕ್ರಿ. ಅದ್ರೊಳಗೆ ನಾವು ಮೆಣಸು ಒಗ್ದಿದ್ದೇವ್ರಿ. ಅದಾದ ಬಳಿಕ ಬೆಳ್ಳುಳ್ಳಿ ರುಬ್ಬಿದೆ ನೋಡ್ರಿ. ಅದು ರುಬ್ಬಿ ಬೆಳ್ಳುಳ್ಳಿ ಹಾಕ್ಕೊಂಡೇವ್ರಿ. ಪರಪರ ಅಂತ ಹುರಿಯಾತದ ನೋಡ್ರಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಪೂರ ಸರಿಯಾಗಿ ಹುರಿಬೇಕ್ರಿ. ಗೋಲ್ಡನ್ ಕಲರ್ ಬರೋ ತನಕ ಲೋ ಮೇನ್ ಕಮ್ಮಿ ಉರಿದಾಗ ಇಟ್ಕೊಂಡು ಹುರಿಬೇಕ್ರಿ ಬೆಳ್ಳುಳ್ಳಿ. ಲೋ ಮೀಡಿಯಮ್ದಾಗ ಅಷ್ಟೇ ಉರಿ ಹಚ್ಚಿ ಅಲ್ಲಿಂದ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಮಾಡಿದ್ದೇವಲ್ರಿ ಮಸಾಲೆ ಅದು ಹಾಕೊಂಡ್ಬೇಕ್ರಿ. ಸರಿಯಾಗಿ ಹುರಿಬೇಕ್ರಿ. ಪೂರ ಹಾಕೋಬೇಕ್ರಿ. ಎಷ್ಟು ಮಾಡಿ ಮಸಾಲೆ ಅಷ್ಟು ಜಾಸ್ತಿ ನಾವು ಎಷ್ಟು ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ ಅಳತೆ ಅದೇ ಮಸಾಲೆ ಒಟ್ಟು ಒಂದು ಸ್ವಲ್ಪ ಇಡಬಾರ್ದ್ರಿ. ಮತ್ತು ಸ್ವಲ್ಪ ಕಡಿಮೆ ಬಿದ್ರೆ ಮತ್ತು ಚೆಂದ ಆಗಲ್ರಿ ಉಪ್ಪಿನಕಾಯಿ. ಅಷ್ಟು ಮಸಾಲೆ ಹಾಕ್ಕೊಂಡು ಮ್ಯಾಗ ಉಪ್ಪಿನಕಾಯಿ ಮಸಾಲ ಚೀಟಿ ಸಿಗ್ತದ್ರಿ. ಅದು ತಂದು ಹಾಕಿದ್ದೇವೆ ನೋಡ್ರಿ ನಾವು. ಮತ್ತು ನಮ್ಮ ಮನ್ಯಾಗ ಕೆಂಪು ಖಾರದ ಪುಡಿ ಐತ್ರಿ. ಕೆಂಪು ಖಾರದ ಪುಡಿ ಭೀ ಹಾಕ್ತೇವ್ರಿ. ಅಷ್ಟು ತನಕ ಇದು ಬೇಯ್ಬೇಕ್ರಿ. ಮ್ಯಾಲೆ ಅರಿಶಿಣ ಹಾಕಿದೇವ್ರಿ. ಮತ್ತು ಖಾರದ ಪುಡಿ ಹಾಕಿದೆ ನೋಡ್ರಿ. ನಮ್ಮ ಮನೆಯಂದು ಮನೆಯೊಳಗೆ ನಮ್ಮ ಮನೆಯಂದು ಖಾರದ ಪುಡಿ ಹಾಕಿದೇವ್ರಿ. ಈಗ ರೀ ಸರಿಯಾಗಿ ಮಸಾಲೆ ಎಲ್ಲ ಕುದಿಯತ್ತದ್ರಿ. ಅದು ಕುದ್ದು ತಣ್ಣಗೆ ಮಾಡಿದೇವ್ರಿ. ಪೂರ ತಣ್ಣಗೆ ಆಗ್ಯದ್ರಿ. ಅದು ತಣ್ಣಗೆ ಆದ ಬಳಿಕ ಈ ಕಡೆ ಮಾನ್ಕಾಯಿ ಎಲ್ಲ ಹೊಳ್ಳಾಡಿಸಿ ನೋಡತ್ತೇವೆ. ಅಲ್ಲಿಂದ ತಣ್ಣಗೆ ಆದ ಬಳಿಕ ನಾವು ಎತ್ತಿ ಬರ್ಕಿದೇವ್ರಿ ಮಸಾಲೆ ಅದ್ರ ಮ್ಯಾಗ. ಮಸಾಲೆ ಪೂರ ಏಕ್ದಮ್ ತಣ್ಣಗಿರ್ಬೇಕ್ರಿ. ಅವಾಗ ಎಣ್ಣೆ ಭೀ ತಣ್ಣಗಿರ್ತಾರೆ. ಎಲ್ಲ ಮಸಾಲೆ ತಣ್ಣಗಿರ್ತದೆ. ಅವಾಗಿದ್ದು ಅದ್ರೊಳಗೆ ಹಾಕಿ ಸರಿಯಾಗಿ ತಿರುಗಾಡಿದೇವ್ರಿ. ಎಲ್ಲ ಒಂದೊಂದು ಪೀಸಿಗೂ ಸರಿಯಾಗಿ ಮಸಾಲೆ ಹತ್ತಬೇಕ್ರಿ. ಹಾಗೆಲ್ಲ ತಿರುಗಾಡ್ಕೋಬೇಕ್ರಿ. ನಮ್ಮದು ಏನೇ ನಿಮ್ಗೆ ತಪ್ಪು ಅನ್ಸ್ರೆ ಹೆಂಗಾರ ಅನಿಸ್ರೆ ಕೇಳಿದ್ರು
ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಮತ್ತೊಂದು ವಿಡಿಯೋ ಹಾಕ್ತೇವೆ ರೀ, ದಿನ ಒಂದು ವಿಡಿಯೋ ಹಾಕ್ತೇವೆ ರೀ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಉತ್ತರ ಕರ್ನಾಟಕ ಉಪ್ಪಿನಕಾಯಿ ಹೆಂಗೆ ಬಂದವ ಹೇಳ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹಿಂಗೆ ಮಾಡ್ಕೊಳ್ರಿ ಉಪ್ಪಿನಕಾಯಿ. ಥ್ಯಾಂಕ್ ಯು.